ನೋಡಿ ಸ್ನೇಹಿತರೆ, ರಾಯರ ಪವಾಡ ಅಂದರೆ ಇದೆ ಅನಿಸುತ್ತೆ. ನೋಡಿ, ನನಗೆ ಹೊಟ್ಟೆ ತುಂಬ ಹಸ್ತಿತ್ತು. ಊಟ ಇನ್ನು ಮುಂದೆ ಸಿಗಲ್ಲಪ್ಪ, ಇಲ್ಲೆಲ್ಲ ಫುಲ್ಲು ನಾನ್ ವೆಜ್ಜು ಅಂತೇಳಿದರು. ಇಲ್ಲಿ ಸ್ವಾಮಿಯವರು ವೀರಭದ್ರೇಶ್ವರ ಇರ್ತಕ್ಕಂಥ ಪೂಜಾರಿಯವರು ಅವ್ರ ಮನೆಯಲ್ಲೇ ಮಾಡಿಸ್ಕೊಂಬಂದರು ಅಡುಗೆನ. ನೋಡಿ, ರಾಯರಿಗೆ ನನಗೆ ಹೊಟ್ಟೆ ಹಸ್ತಿದಂತ ಗೊತ್ತಾಗಿದೆ. ಹೊಟ್ಟೆ ತುಂಬ ಊಟ ಮಾಡೋಕ್ಕಂದ. ಅಲ್ಲಿಂದ ಸುಸ್ತಾಗಿದೆಯಾ, ನಡ್ಕೊಂಡು ಬಂದಿದೆಯಾ ನೀನು, ತುಂಬ ಸುಸ್ತಾಗಿದೆಯಾ ಅಂತ ಹೇಳ್ಬಿಟ್ಟು ಈ ವೀರಭದ್ರೇಶ್ವರ ಟೆಂಪಲಲ್ಲಿ ಇಲ್ಲಿರ್ತಕ್ಕಂಥ ಪೂಜಾರಿಯವರು ಅವ್ರ ಮನೆಯಿಂದ ನನಗೆ ಊಟನ ತೊಗೊಂಡು ಬಂದಿದ್ದಾರೆ. ಹೊಟ್ಟೆ ಭಯಂಕರ ಹಸ್ತಿತ್ತು ಸ್ನೇಹಿತರೆ. ತುಂಬ ಖುಷಿಯಾಯಿತು. ರಾಯರಿಗೆ ತಲುಪಿದೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನನಗೆ ಹೊಟ್ಟೆ ತುಂಬ ಊಟ ಸಿಕ್ಕಿದೆ. ಆಮೇಲೆ ನಿಮ್ಮ ಆಶೀರ್ವಾದ ಸ್ನೇಹಿತರೆ, ನಿಮ್ಮ ಪ್ರತಿಯೊಂದು ಆಶೀರ್ವಾದ ನನ್ನ ಮೇಲೆ ಖಂಡಿತ ಸಿಕ್ಕಿದೆ. ನನಗೆ ತುಂಬ ಖುಷಿ ಆಗ್ತಾಯಿದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ ಅನ್ನೋದು ಇದೇ ಸಾಕ್ಷಿ. ಆಹಾ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರೇ, ನೀವಿದ್ದೀರ ರಾಯರೇ. ನೀವು ಅಲ್ಲೇ ಕೂತ್ಕೊಂಡಲ್ಲೇ ನೋಡ್ತಾ ಇದ್ದೀರಲ್ವ ರಾಯರೇ. ನನ್ನ ಭಕ್ತ ಬರ್ತಾ ಇದ್ದಾನೆ, ಅವನಿಗೆ ಹೊಟ್ಟೆ ತುಂಬ ಹಸ್ತಿದೆ, ಕೊಡು ಅಂತ ಹೆಂಗೋ ಒಂದು ಸೂಚನೆ ಕೊಟ್ಟಿದ್ದಾರೆ ನೋಡು ತಂದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ ತಂದೆ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ.